ಅವರೆಲ್ಲ ಸ್ನೇಹಿತರು. ಆಗಾಗ ಕೆಲಸ ಮುಗಿಸಿ ಪಾರ್ಟಿ ಮಾಡ್ತಿದ್ರು. ಆದರೆ ಗಾಂಜಾ ಖರೀದಿ ಮಾಡಿದ ಸ್ನೇಹಿತನೊಬ್ಬ ಹಣ ಕೊಡದೆ ಸತಾಯಿಸ್ತಾ ಇದ್ದ. ಸ್ನೇಹಿತ ಹಣ ಕೊಡದೆ ಸತಾಯಿಸ್ತಾ ಇದ್ದ ಅನ್ನುವಂಥ ಒಂದೇ ಒಂದು ಕಾರಣಕ್ಕೆ ಅವನು ಅಡ್ಡಡ್ಡ ಮಲಗಿಸಿಬಿಡ್ತಾನೆ. ಇನ್ನು ಕೊಲೆಯನ್ನ ಮುಚ್ಚಿ ಹಾಕೋದಕ್ಕೆ ದೊಡ್ಡ ಪ್ಲಾನ್ ಅನ್ನೇ ಮಾಡಿದ್ರು. ಆದರೆ ಅಲ್ಲಿ ಆಗಿದ್ದೇ ಬೇರೆ ಕಣ್ರಿ. 800 ರೂಪಾಯಿಗಾಗಿ ಸ್ನೇಹಿತನನ್ನೇ ಕೊಂದ ಸ್ನೇಹಿತರು. ಶವ ಹೂತಿಟ್ಟು ಎಸ್ಕೇಪ್ ಆಗಲು ಪ್ಲಾನ್ ಮಾಡಿದ್ದ ಕಿರಾತಕರು. ಬೆಂಗಳೂರಿನ ಕುಂಬಳಗೋಡು ಪೊಲೀಸ್ ಠಾಣಾ ವ್ಯಾಪ್ತಿಯ ಕಂಭಿಪುರದ ಬಳಿ ಆಟೋ ರಿಕ್ಷಾದಲ್ಲಿ ಇಬ್ಬರು ಅನುಮಾನಾಸ್ಪದವಾಗಿ ಭಾನುವಾರ ಬರ್ತಾ ಇದ್ರು. ರಸ್ತೆಯಲ್ಲೇ ಇದ್ದಂತಹ ಬೀಟ್ ಪೊಲೀಸರು ರಿಕ್ಷಾವನ್ನ ತಡೆದು ಪ್ರಶ್ನೆಯನ್ನ ಮಾಡಿದ್ರು. ಅಷ್ಟರಲ್ಲೇ ಪೊಲೀಸರ ಕಣ್ಣಿಗೆ ಆಟೋ ರಿಕ್ಷಾದವರ ಮೇಲೆ ರಕ್ತದ ಕಲೆ ಕಾಣಿಸಿತ್ತು. ಏನಿದು ರಕ್ತದ ಕಲೆಗಳು ಅಂತ ಹೇಳಿ ಇಬ್ಬರನ್ನು ಪ್ರಶ್ನೆ ಮಾಡಿದಾಗ ಆಟೋದಲ್ಲಿದ್ದ ಒಬ್ಬರು ಪೊಲೀಸ್ ಹೇಳೋ ಪ್ರಶ್ನೆಗಳಿಗೆ ಉತ್ತರ ನೀಡಲು ತಡಬಡಾಯಿಸಿದ್ದಾರೆ. ಕೂಡಲೇ ಪೊಲೀಸರು ಗಾಡಿ ಸೈಡಿಗೆ ಹಾಕಿಸಿ ಇನ್ನೊಬ್ಬರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗಿ ತನ್ನದೇ ಸ್ಟೈಲ್ನಲ್ಲಿ ವಿಚಾರಣೆ ಮಾಡಿದಾಗ ಸತ್ಯ ಹೊರಗಡೆ ಬಂದಿದೆ. ಯಾರಿಗೂ ಗೊತ್ತಾಗದ ಹಾಗೆ ಸ್ನೇಹಿತನಾದ ರಕ್ಷಿತ್ನನ್ನ ಕೊಲೆ ಮಾಡಿರುವ ಸತ್ಯ ಬಾಯ್ಬಿಟ್ಟಿದ್ದಾರೆ. ಕೊಲೆ ಮಾಡಿರುವಂತಹ ಮೋಹಿತ್ ಪಾಷಾ ಹಾಗೂ ರಕ್ಷತಾ ಅವರು ಇಬ್ಬರು ಸ್ನೇಹಿತರಾಗಿದ್ದು ವೃತ್ತಿಯಲ್ಲಿ ಆಟೋ ಚಾಲಕರಾಗಿದ್ರು. ಕೆಲಸ ಮುಗಿಸಿ ಬಿಡುವಿನ ಸಮಯದಲ್ಲಿ ಇಬ್ಬರು ಸೇರಿ ಗಾಂಜಾ ಪಾರ್ಟಿಯನ್ನ ನಡೆಸ್ತಾ ಇದ್ರು. ಹೀಗೆ ಕೆಲ ದಿನಗಳ ಹಿಂದೆ ರಕ್ಷಿತ್ ಮೋಹಿತ್ ಪಾಷಾ ಬಳಿ ಗಾಂಜಾ ಖರೀದಿ ಮಾಡಿದಂತೆ. ಅದರ ಬೆಲೆ ಕೇವಲ 800 ರೂಪಾಯಿ ಅಷ್ಟೇ. ಆದರೆ ತೆಗೆದುಕೊಂಡಿದ್ದಂತಹ ಮಾಲಿಗೆ ಹಣ ವಾಪಸ್ ಕೊಟ್ಟಿಲ್ಲ ಅಂತ ಹೇಳಿ ಇಬ್ಬರ ಮಧ್ಯದಲ್ಲಿ ಸಣ್ಣ ಪುಟ್ಟ ಜಗಳವಾಗ್ತಾ ಇತ್ತು. ಆದರೆ ಮೊನ್ನೆ ಅಂದ್ರೆ ಭಾನುವಾರ ಮತ್ತೆ ಪಾರ್ಟಿ ಮಾಡೋಣ ಅಂತ ಸೇರಿದಂತಹ ರಕ್ಷಿತ್ ಹಾಗೂ ಮೋಹಿತ್ ಪಾಷಾ ಮಧ್ಯೆ 800 ರೂಪಾಯಿ ವಿಚಾರಕ್ಕೆ ಮತ್ತೆ ಜಗಳ ಮಾಡ್ಕೊಂಡಿದ್ದಾರೆ. ಮೋಹಿತ್ ಪಾಷಾ ತನ್ನ ಸಂಬಂಧಿ ಅಪ್ರಾಪ್ತ ಸಂಬಂಧಿಯನ್ನ ಕರ್ಕೊಂಡು ಹೋಗಿದ್ದ. ಇದೇ ವೇಳೆಯಲ್ಲಿ 800 ರೂಪಾಯಿ ಮ್ಯಾಟರ್ ಓಪನ್ ಆಗಿದ್ದ ಇಬ್ಬರ ನಡುವೆ ಗಲಾಟೆ ಶುರುವಾಗಿ ರಕ್ಷಿತ್ ಮೇಲೆ ದೊಣ್ಣೆಯಿಂದ ಹಲ್ಲೆ ಮಾಡಿದ್ದಾರೆ. ಬಳಿಕ ತಲೆಯ ಮೇಲೆ ಕಲ್ಲನ್ನ ಹಾಕಿ ಕೊಲೆಗೈದಿದ್ದಾರೆ. ಬಿಪುರ ಲಿಮಿಟ್ಸ್ ಅಲ್ಲಿ ಒಂದು ಆಟೋ ನಿಂತಿದ್ರ ಬಗ್ಗೆ ಮಾಹಿತಿ ಬರುತ್ತೆ. ಆಟೋಗೆ ರಕ್ತಗಲೆ ಎಲ್ಲ ಹತ್ತಿದ್ದು ಅನ್ನೋದ್ರ ಬಗ್ಗೆ. ನಂತರ ಆಟೋ ಯಾರ್ದು ಏನು ಅಂತ ತಿಳ್ಕೊಲಾಗಿ ಅದು ರಕ್ಷಿತ್ ಅನ್ನೋರಿಗೆ ಸಂಬಂಧಪಟ್ಟಿದೆ ಅಂತಂದು ಗೊತ್ತಾಗುತ್ತೆ. ಅಷ್ಟ ಹೊತ್ತಿನಲ್ಲಿ ಅವರು ರಕ್ಷಿತನ ತಾಯಿ ಬಂದುಬಿಟ್ಟು ನನ್ನ ಮಗ ಬೆಳಿಗ್ಗೆನೇ ಆಟೋ ತೊಗೊಂಡು ಹೋಗಿದ್ದಾನೆ, ಇನ್ನೂವರೆಗೂ ಬಂದಿಲ್ಲ, ಮತ್ತು ನಾನು ಅವನು ಸ್ನೇಹಿತನ ಕಡೆಯಿಂದ ದುಡ್ಡು ತೊಗೊಂಬರ್ಬೇಕು, ಅವ್ನು ಕೊಡಬೇಕಾಗಿರುವಂಥ ದುಡ್ಡು ತೊಗೊಂಡು ಬರ್ತೀನಿ ಅಂತಂದು ಹೇಳಿಬಿಟ್ಟು ಹೋಗಿದ್ದಾನೆ. ಅವನು ಇನ್ನೂ ಬಂದಿಲ್ಲ. ಮತ್ತು ನಾನು ಹೋಗಿ ಅವನಿಗೆ ಸ್ನೇಹಿತನಿಗೆ ಕೇಳಲಾಗಿ ಅವನು ಸ್ನೇಹಿತ ಬಂದುಬಿಟ್ಟು ನಿಮ್ಮ ಮಗನನ್ನು ನನ್ನ ಜೊತೆ ಎಲ್ಲ ಜಗಳ ಮಾಡಿದ್ದಾನೆ, ಹೀಗಾಗಿ ಅಲ್ಲಿ ರಾಮಸಂದ್ರ ಕೆರೆ ಹತ್ರ ನಾನು ಮತ್ತು ನನ್ನ ಕಸಿನ್ ತಮ್ಮನಾದ ಅವನ ಜೊತೆ ಕೂಡ್ಕೊಂಡ್ಬಿಟ್ಟು ಇಬ್ಬರು ಹೊಡೆದು ಹಾಕಿದ್ವಿ, ತಲೆ ಮೇಲೆ ಕಲ್ಲೂ ಕೂಡ ಎತ್ತಿ ಹಾಕಿದ್ವಿ ಅಂತಂದು ಹೇಳಿ ಆ ತಾಯಿಗೆ ಹೇಳ್ತಾರೆ. ಆಕಿ ಹೆದರ್ಕೊಂಡ್ಬಿಟ್ಟು ಕುಂಬಳಗೋಡು ಪೊಲೀಸ್ ಸ್ಟೇಷನಲ್ಲಿ ಬಂದುಬಿಟ್ಟು ಒಂದು ಕೊಲೆ ಪ್ರಕರಣ ಈ ಥರ ನನ್ನ ಮಗನ್ನ ಇವ್ರು ಕರೆದುಕೊಂಡು ಹೋಗ್ಬಿಟ್ಟು ಕೊಲೆ ಮಾಡಿದ್ದಾರೆ ಅಂತಂದು ಹೇಳಿಬಿಟ್ಟು ಕೊಲೆ ಪ್ರಕರಣ ದಾಖಲಾಗುತ್ತೆ. ಕೊಲೆ ಮಾಡಿದ ಮೋಹಿನ್ ಪಾಷಾ ಆಟೋದಲ್ಲಿಯೇ ರಕ್ಷತ್ನನ್ನ ಹಾಕೊಂಡು ರಾಮಸಂದ್ರದ ಕೆರೆ ಬಳಿ ಹೋಗಿದ್ರು. ಕೆರೆ ಬಳಿ ಗುಂಡಿ ತೋಡಿ ಶವವನ್ನ ಹೂತಿಟ್ಟು ಎಸ್ಕೇಪ್ ಆಗುವಂತಹ ಪ್ಲಾನ್ ಅನ್ನು ಮಾಡ್ಕೊಂಡಿದ್ರು. ಆದರೆ ಪೊಲೀಸರ ಸಮಯ ಪ್ರಜ್ಞೆಯಿಂದಾಗಿ ಕೊಲೆಗೈದು ಏನೂ ಗೊತ್ತಿಲ್ಲದಂತೆ ಎಸ್ಕೇಪ್ ಆಗ್ತಾ ಇದ್ದಂತ ನರಹಂತಕರು ಸಿಕ್ಕಿ ಬಿದ್ದಿದ್ದಾರೆ. ಇವರು ರಾಮಸಂದ್ರ ಕೆರೆ ಹತ್ರ ಹೋಗ್ಬಿಟ್ಟು ಅಲ್ಲಿಗೆ ಮೋಹಿನನ್ನು ಕರೆಸಿಕೊಂಡು ಅಲ್ಲಿ ಇದು ಡಿಸೀಸ್ಡ್ ಆಗಿರುವಂಥ ರಕ್ಷಿತನ ಕರೆಸ್ಕೊಂಡ್ಬಿಟ್ಟು ಅಲ್ಲಿ ಮೋಯಿನ್ ಮತ್ತು ಏಟು ಜೀವನ ಇಲ್ಲ ಅವರಿಬ್ಬರು ಕೂಡಿಬಿಟ್ಟು ಇವನಿಗೆ ರಕ್ಷಿತನಿಗೆ ದೊಣ್ಣೆಯಿಂದ ಮತ್ತು ಕಲ್ಲಿನಿಂದ ಹೊಡೆದು ಸಾಯಿಸಿ ಅದೇ ರಕ್ಷಿತನ ಆಟೋದಲ್ಲಿನೇ ತೊಗೊಂಡು ಬಂದು ಇನ್ನೊಂದು ರಾಮಸಂದ್ರ ಹತ್ರನೇ ಇನ್ನೊಂದು ಖಾಲಿ ಜಾಗ ಇದೆ, ಅಲ್ಲಿ ಒಂದು ಗುಂಡಿ ಇದೆ, ಅಲ್ಲಿ ಬಿಸಾಕಿ ಹೋಗಿರುತ್ತಾರೆ. ಸದ್ಯ ಮೋಹಿನ್ ಪಾಷಾ ಅವರು ಬಂಧಿತ ಪೊಲೀಸರು ಅಪ್ರಾಪ್ತನನ್ನ ಬಾಲಮಂದಿರಕ್ಕೆ ಕಳಿಸಿದ್ದಾರೆ. ಕುಂಬಳಗೋಡು ಪೊಲೀಸರು ಹೆಚ್ಚಿನ ತನಿಖೆಯನ್ನ ಮಾಡ್ತಾ ಇದ್ದು ಕೊಲೆಗೆ ನಿಖರ ಕಾರಣಗಳು ಪತ್ತೆಯಾಗ್ತಾ ಇದೆ. ಅದರ ಜೊತೆಗೆ ಗಾಂಜಾ ಪೆಡ್ಲರ್ಗಳ ಪತ್ತೆಗೂ ಕೂಡ ಶೋಧ ಕಾರ್ಯವನ್ನ ನಡೆಸಿದ್ದಾರೆ. ಏನೇ ಹೇಳಿ ಚಿಲ್ಲರೆ ಕಾಸಿಗೋಸ್ಕರ ಸ್ನೇಹಿತನನ್ನ ಕೊಲೆ ಮಾಡಿ ಇದೀಗ ಜೈಲಿನಲ್ಲಿ ಕಂಬಿ ಎಣಿಸುವ ಪರಿಸ್ಥಿತಿ ತಂದುಕೊಂಡಿದ್ದಾರೆ. ನಿಸರ್ಗ HK, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು. ನೋಡಿದ್ರಲ್ಲ,
ಸದ್ಯ ಮೋಹಿನ್ ಪಾಷಾ ಈತನನ್ನ ಬಂಧಿಸಿದ್ದಾರೆ ಪೊಲೀಸರು. ಅಪ್ರಾಪ್ತರನ್ನ ಬಾಲಮಂದಿರಕ್ಕೆ ಕಳಿಸಿದ್ದಾರೆ. ಕುಂಬಳಗೋಡು ಪೊಲೀಸರು ಹೆಚ್ಚಿನ ತನಿಖೆಯನ್ನ ಮುಂದುವರೆಸಿದ್ದು ಕೊಲೆಗೆ ನಿಖರ ಕಾರಣ ಪತ್ತೆ ಮಾಡೋ ಜೊತೆಗೆ ಗಾಂಜಾ ಪೆಡ್ಲರ್ಗಳ ಪತ್ತೆಗೂ ಶೋಧವನ್ನು ನಡೆಸುತ್ತಿದ್ದಾರೆ. ಚಿಲ್ಲರೆ ಕಾಸಿಗೋಸ್ಕರ ಸ್ನೇಹಿತನನ್ನೇ ಕೊಲೆ ಮಾಡಿ ಇದೀಗ ಜೈಲಿನಲ್ಲಿ ಕಂಬಿ ಎಣಿಸುವ ಪರಿಸ್ಥಿತಿ ತಂದುಕೊಂಡ್ಬಿಟ್ಟಿದ್ದಾರೆ.